ಫ್ರೆಂಡ್ಸ್, ಮೊನ್ನೆ ಅಷ್ಟೇ OPPO K10 ಅನ್ಬಾಕ್ಸ್ ಮಾಡಿದ್ವಿ. ಇವಾಗ OPPO K10 5G. ಟ್ರಸ್ಟ್ ಮೀ, ಲಾಸ್ಟ್ 2 ದಿವಸಗಳಿಂದ ಈ ಫೋನ್ ನ ಯೂಸ್ ಮಾಡ್ತಿದ್ದೀನಿ. ಹಾಗಾದ್ರೆ ಎಲ್ಲಾ ಬ್ರ್ಯಾಂಡ್ಗಳು ಮಿಡ್ ಎಂಡ್ ಅಲ್ಲಿ 4G 5G ಈ ರೀತಿ ಏನೋ ಕೆಲಸ ಮಾಡ್ತಿದೆ. ಸೊ ಇದ್ರ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಬಾಕ್ಸ್ ನ ನೀವು ನೋಡ್ಕೋಬಹುದು. K ಅಂತ ಇದೆ, OPPO K10 5G ಅಂತ ನೋಡ್ತಾ ಇದ್ವಿ. ಹಿಂದಿನ ಭಾಗ 128GB ಯೊಂದಿಗೆ ನನ್ನ ಹತ್ರ ಇರೋದು OCN ಬ್ಲೂ ಕಲರ್. ಸದ್ಯಕ್ಕೆ ಈ ಪ್ಲಾಸ್ಟಿಕ್ ಅನ್ನ ತೆಗಿಯೋಣ ಅಂತೆ. ಓಕೆ, ಯಸ್. ಇವಾಗ ಸೀಲ್ ಅನ್ನ ಬ್ರೇಕ್ ಮಾಡೋಣ. ಡನ್. ಸೊ ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ಮತ್ತೊಂದು ಚಿಕ್ಕ ಬಾಕ್ಸ್ ಕಾಣಿಸುತ್ತೆ. ಇದ್ರೊಳಗಡೆ ಒಂದು ಸಿಮ್ ಎಜೆಕ್ಟರ್ ಟೂಲ್, ಯೂಸರ್ ಮ್ಯಾನ್ಯಲ್, ಮತ್ತೊಂದು ಪ್ಯೂರ್ ಟ್ರಾನ್ಸ್ಪರೆಂಟ್ ಕೇಸ್. ಇದನ್ನ ಬಿಟ್ರೆ ನಮ್ಮ ಸ್ಮಾರ್ಟ್ ಫೋನ್, ಎಸ್, ತುಂಬಾ ಲೈಟ್ ವೇಟ್ ಫೀಲ್ ಆಗ್ತಿದೆ. ಸದ್ಯಕ್ಕೆ ಇದನ್ನ ಪಕ್ಕಕ್ಕೆ ಇಡೋಣ ಅಂತೆ. ಇದನ್ನ ಬಿಟ್ರೆ ನಿಮಗೆ ಡೈರೆಕ್ಟ್ಲಿ USB Type C ಕೇಬಲ್ ಮತ್ತು 33 ವ್ಯಾಟ್ ನ ಪವರ್ ಅಡಾಪ್ಟರ್. ಸದ್ಯಕ್ಕೆ ಎಲ್ಲ ಎಕ್ಸೆಸರೀಸ್ ನ ಸೈಡ್ ಇಟ್ಟು ನಮ್ಮ ಫೋನ್ ಅನ್ನ ನೋಡೋಣ. ಮೊದಲನೇದಾಗಿ ಇದ್ರಂತ ಡಿಸೈನ್, ಬಿಲ್ಡ್ ಕ್ವಾಲಿಟಿ ಲಾಸ್ಟ್ 2 ಡೇಸ್ ಅಲ್ಲಿ ಹೇಗೆ ಅನಿಸ್ತು ಅಂತ ಕೇಳಿದ್ರೆ, ಎಸ್, ನಿಜವಾಗ್ಲೂ ಫಸ್ಟ್ ಲುಕ್ ಅಲ್ಲಿ ನೋಡಕ್ಕೆ ಕ್ರೇಜಿ ಆಗಿ ಬಿಲ್ಡ್ ಕ್ವಾಲಿಟಿ ಅಂತ ಅನಿಸ್ತಿದೆ. ಸೊ ಹಿಂದಿನ ಭಾಗ ಕಂಪ್ಲೀಟ್ಲಿ ನಿಮಗೆ ಪ್ಲಾಸ್ಟಿಕ್ ಫೈಬರ್ ತರ ಫೀಲ್ ಆಗ್ತದೆ ಮತ್ತು ಕ್ಯಾಮ್ರಾ ಮಾಡ್ಯೂಲ್ಸ್ ಗಳು ಮಾತ್ರ ಕ್ರೇಜಿ ಲುಕ್ ನ ಒಳಗೊಂಡ್ ಬಂದಿದೆ. ಎರಡು ಸೆನ್ಸರ್ಸ್ ಗಳಿದೆ. ಸೈಡ್ ಎಜಸ್ ಎಲ್ಲ ಕಂಪ್ಲೀಟ್ಲಿ ಪಾಲಿಕಾರ್ಬನೇಟ್ ಪ್ಲಾಸ್ಟಿಕ್ ಮೆಟಲ್ ನೋಡ್ತಾ ಇದ್ವಿ. ರೈಟ್ ಸೈಡ್ಗೆ ಲಾಕ್ ಕೀ ಯೊಂದಿಗೆ ಫಿಂಗರ್ ಪ್ರಿಂಟ್ ನೋಡ್ತಾ ಇದ್ವಿ. ಲೆಫ್ಟ್ ಸೈಡ್ಗೆ ನಿಮಗೆ ವಾಲ್ಯೂಮ್ ರಾಕರ್ ಕೀ ಯೊಂದಿಗೆ ಹೈಬ್ರಿಡ್ ಸ್ಲಾಟ್ ಅನ್ನ ಕೊಡ್ತಿದ್ದಾರೆ. ಕೆಳಗಡೆ ಸ್ಪೀಕರ್, ಸಿ ಪೋರ್ಟ್, ಮೈಕ್ ಮತ್ತು 3.5mm ಜಾಕ್ ನ ನೋಡ್ತಾ ಇದ್ವಿ. ಒಟ್ಟಾರೆ ಫಸ್ಟ್ ಲುಕ್ ಅಲ್ಲಿ ಇರುವಂತಹ ಬಿಲ್ಡ್ ಕ್ವಾಲಿಟಿ, ಡಿಸೈನ್ ತುಂಬಾ ಯುನೀಕ್ ಆಗಿ ಮತ್ತು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ ಈ ಫೋನ್ ಬೆಲೆ ಎಷ್ಟಾಗತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಇದ್ರಂತ ಡಿಸ್ಪ್ಲೇ ಈ ಪ್ರೈಸ್ ರೇಂಜ್ ಅಲ್ಲಿ ನಾನು ಓಕೆ ಅಂತಾನೆ ಹೇಳಬಲ್ಲೆ. ಇದರಲ್ಲಿ 6.59 ಇಂಚಸ್ ಇರುವಂತ HD+ ಪ್ಯಾನಲ್ ಇದೆ. ಅದು 90 Hz ನ ಸ್ಕ್ರೀನ್ ರಿಫ್ರೆಶ್ ಇದೆ ಮತ್ತು 480 ನಿಟ್ಸ್ ಮತ್ತು ಔಟ್ಡೋರ್ ಅಲ್ಲಿ ನಿಮಗೆ 600 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಸೊ ಡೇ ಟು ಡೇ ಯೂಸೇಜ್ ಅಲ್ಲಿ ನಾನು ಇದನ್ನ ಹೊರಗೆ ಬೆಳಕಲ್ಲಿ ಬಿಸಿಲೆಲ್ಲ ನೋಡಿದಾಗ ನನಗೆ ಇದ್ರಂತ ಬ್ರೈಟ್ನೆಸ್ ಮತ್ತು ಸ್ವಲ್ಪ ನಾನು ಈ ರೀತಿ ಕ್ಲೋಸ್ ಮಾಡ್ಕೊಂಡು ನೋಟಿಫಿಕೇಶನ್ಸ್ ಗಳು ಮತ್ತೆ ಮೆಸೇಜಸ್ ಗಳನ್ನ ನೋಡ್ಬೇಕಾಗತ್ತೆ. ಇಷ್ಟೇ ಅಲ್ಲದೆ ಇಂಡೋರ್ ಅಲ್ಲಿ ವಿಡಿಯೋ ಕ್ವಾಲಿಟಿ ಮತ್ತೆ ಕಲರ್ಸ್ ಗಳು, ವಿವಿಂಗ್ ಆಂಗಲ್ಸ್ ಗಳೆಲ್ಲ ನನಗೆ ಚೆನ್ನಾಗಿದೆ. ಈ ಬಜೆಟ್ ಅಲ್ಲಿ ಓಕೆ ಅಂತ ಅನಿಸ್ತು. ಆದ್ರೆ ಇದರಲ್ಲಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಗಳು ಕೊಡ್ತಿದ್ದಾರೆ. ಸೊ ಇದು ಹೆಸರಿಗೆ ಮಾತ್ರ ಮತ್ತು ಇದರಂತ ಸೌಂಡ್ ಕ್ವಾಲಿಟಿ ಲೌಡ್ ಇದೆ, ಜೋರಾಗಿದೆ ಗುರು, ಬಟ್ ಕ್ಲಾರಿಟಿ ಆ ರೀತಿ ನಾನು ಇಂಪ್ರೆಸ್ ಮಾಡಲಿಲ್ಲ. ಆದ್ರೂ ಪ್ರಾಕ್ಟಿಕಲಿ ಒಂದ್ಸರ್ತಿ ನಿಮ್ಮ ಮುಂದೆ ತೋರಿಸ್ತೀನಿ ಇದರಂತ ಸೌಂಡ್ ಕ್ವಾಲಿಟಿ. ಈ ಪ್ರೈಸ್ ರೇಂಜ್ ಅಲ್ಲಿ 15,000 ರೂಪಾಯಿಗೆ ಡಿಸ್ಪ್ಲೇ, ವಿವಿಂಗ್ ಆಂಗಲ್ಸ್ಗಳು, ಸ್ಪೀಕರ್ನೆಲ್ಲ ನೋಡ್ಕೊಂಡಾಗ ನಾನು ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ತುಂಬಾ ಚೆನ್ನಾಗಿದೆ. ಬೇರೆ ಬ್ರ್ಯಾಂಡ್ಸ್ಗಳನ್ನ ಇದು ಆರಾಮಾಗಿ ಹಿಂದಾಕತ್ತಪ್ಪ, ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳಲ್ಲ. ಇನ್ನು ಯಾವಾಗ ಇದ್ರ ಕ್ಯಾಮ್ರಾಗೆ ಹೋಗ್ತೀವಿ, ಇಲ್ಲಿ ಸಿಂಪಲ್ ಆಗಿ ತುಂಬಾ ದೊಡ್ಡದಾಗಿರುವಂತಹ 2 ಸೆನ್ಸರ್ಸ್ ಗಳನ್ನ ಕೊಡ್ತಿದ್ದಾರೆ. ಒಂದು 48 ಮೆಗಾ ಪಿಕ್ಸೆಲ್ ನ ಮೇನ್ ಸೆನ್ಸರ್, ಅದು 1.8 ಅಪರ್ಚರ್ ಜೊತೆಗೆ. ಎರಡನೇದಾಗಿ ಕೇವಲ 2 ಮೆಗಾ ಪಿಕ್ಸೆಲ್ ನ ಡೆಪ್ತ್ ಸೆನ್ಸರ್. ಸೊ ನಾನು ಇಲ್ಲಿ ತುಂಬಾ ಡಿಫ್ರೆಂಟ್ ಕಂಡೀಷನ್ಸ್ ಅಲ್ಲಿ ಫೋಟೋಸ್ ಗಳನ್ನ ತೆಗೆದಿದ್ದೀನಿ. ನಾನು ಇಷ್ಟೇ ಹೇಳಬಲ್ಲೆ, ಇಲ್ಲಿ OPPO K10 ಗಿಂತ K10 ಅಲ್ಲಿ 50 ಮೆಗಾ ಪಿಕ್ಸೆಲ್ ಇತ್ತು, ಬಟ್ ಇಲ್ಲಿ 48 ಇದ್ರೂ ಕೂಡ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ಮತ್ತೆ AI ಅಲ್ಲಿ ತುಂಬಾ ಚೇಂಜಸ್ ನ ಕಾಣ್ತಿದ್ದೀನಿ. ಸೊ ಇಲ್ಲಿಯ ಫೋಟೋಸ್ ಗಳನ್ನ ನೀವು ಅಬ್ಸರ್ವ್ ಮಾಡ್ಕೋಬಹುದು. ಒಂದು ಸ್ಕಿನ್ ಟೋನ್ ಅನ್ನ ಲೈಕ್ ಸ್ವಲ್ಪ ಓವರ್ ಬೂಸ್ಟ್ ಮಾಡುತ್ತೆ, ಸ್ಯಾಚುರೇಷನ್ ಜಾಸ್ತಿ ತಗೊಳುತ್ತೆ, ಮತ್ತೆ ಕೆಲವೊಂದು ಟೈಮ್ ನೆರಳಲ್ಲೆಲ್ಲ ಡೈನಾಮಿಕ್ ರೇಂಜ್ ಏನಿದೆ ಇದನ್ನ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡುತ್ತೆ. ಮತ್ತೆ ಒಂದು ವಿಷಯ ನನಗೆ ಏನ್ ಇಷ್ಟ ಆಯ್ತಪ್ಪ ಅಂತಂದ್ರೆ, ಫೋಕಸಿಂಗ್ ಅಲ್ಲಿ ಯಾವುದೇ ಇಶ್ಯೂ ಇಲ್ಲ. ಲೈಕ್ ಎಕ್ಸಾಕ್ಟ್ಲಿ ನೀವು ಏನ್ ಆಬ್ಜೆಕ್ಟ್ ಇದೆ ಅದನ್ನ ತುಂಬಾ ಸರಳವಾಗಿ, ತುಂಬಾ ಫಾಸ್ಟ್ ಆಗಿ, ಕ್ವಿಕ್ಲಿ ಇದು ಫೋಕಸ್ ಮಾಡುತ್ತೆ. ಸೊ ಇಲ್ಲಿ ಇಮೇಜಸ್ ಗಳು ತುಂಬಾ ಶಾರ್ಪ್ ಮತ್ತು ಸ್ಯಾಚುರೇಷನ್ ಸ್ವಲ್ಪ ಜಾಸ್ತಿ ಅನ್ಸುತ್ತೆ. ಓವರ್ ಆಲ್ ನಾನು K10 ಗಿಂತ ಇಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಫೋಟೋಸ್ಗಳನ್ನ ನೋಡ್ತಿದ್ದೀನಿ. ಇನ್ನು ಇದಿರುವಂತಹ ಸೆಲ್ಫಿ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ ಇದೆ. ಸೊ ಇಲ್ಲಿ ಕೂಡ ಅಷ್ಟೇ, ನಾನು ಇಲ್ಲಿ ತುಂಬಾ ಡಿಫ್ರೆಂಟ್ ಕಂಡೀಷನ್ಸ್ ಅಲ್ಲಿ ಫೋಟೋಸ್ಗಳನ್ನ ಟ್ರೈ ಮಾಡಿದ್ದೀನಿ. ಸೂರ್ಯನ್ಗೆ ಅಪೋಸಿಟ್ ನಿಂತ್ಕೊಂಡೆಲ್ಲ, ಬಟ್ ಡೈನಾಮಿಕ್ ರೇಂಜ್ ಅನ್ನ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡುತ್ತೆ ಮತ್ತು ಸೈಡ್ ಎಜಸ್ನೆಲ್ಲ ನೀವು ನೋಡ್ಕೋಬಹುದು. ಸೊ ಇಲ್ಲಿ ಸೆಲ್ಫಿ ಕ್ಯಾಮ್ರಾ ಕೂಡ ತುಂಬಾ ಇಂಪ್ರೂವ್ ಆಗಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದ್ರೆ ಇರುವಂತಹ ಪ್ರೊಸೆಸರ್. ಸ್ವಲ್ಪ ಇದ್ರ ಬಗ್ಗೆ ನಾನು ಡೀಪ್ ಆಗಿ ಮಾತಾಡಿದ್ದೀನಿ. ಅದಕ್ಕೂ ಮುಂಚೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ ತುಂಬಾ ಜನ ಕ್ವಶನ್ ಕೇಳ್ತಿರ್ತೀರಾ. ಬ್ರಾಂಡ್ಸ್ ಗಳು ಸೇಮ್ ಪ್ರೈಸ್ ರೇಂಜ್ ಅಲ್ಲಿ 5G ಫೋನ್ ಕೂಡ ಲಾಂಚ್ ಮಾಡ್ತಿದೆ ಮತ್ತು ಸೇಮ್ ಪ್ರೈಸ್ ರೇಂಜ್ ಅಲ್ಲಿ 4G ಕೂಡ ಲಾಂಚ್ ಮಾಡ್ತಿದೆ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಫೋನ್ ತಗೊಳಕ್ ಹೋದ ಅಂತಂದ್ರೆ ಅವ್ನಿಗೆ 4G ಮತ್ತು 5G ಎರಡು ಆಪ್ಷನ್ಸ್ ಗಳು ಬೇಕು. ಇದು ಸ್ಪೆಷಲಿ ಆಫ್ಲೈನ್ ಫೋನ್. ಸೊ ಹೀಗಾಗಿ ಆನ್ಲೈನ್ ಜೊತೆ ಎಲ್ಲ ಕಂಪೇರ್ ಮಾಡಕ್ ಅವ್ರ ಹತ್ರ ಟೈಮ್ ಇರಲ್ಲ, ಅಂಗಡಿಯವರು ಅದನ್ನ ಕಂಪೇರ್ ಮಾಡಲ್ಲ. ಸೊ ಇಲ್ಲಿ ಇವರ ಫೋನ್ಸ್ ಗಳಲ್ಲೇ ಕಂಪೇರ್ ಮಾಡಿ ಕೆಲವೊಂದು ಸ್ಪೆಸಿಫಿಕೇಶನ್ಸ್, ಲೈಕ್ ಇವಾಗ ಇದರಲ್ಲಿ ಡಿಸ್ಪ್ಲೇ ಓಕೆ ಇದೆ. ಸೊ ಹೀಗಾಗಿ ಈ ಡಿಸ್ಪ್ಲೇನ ನಾವು ಕ್ಯಾಮ್ರಾ, ಪ್ರೊಸೆಸರ್ ಒಂದಿಗೆಲ್ಲ ಕಂಪೇರ್ ಮಾಡಿದ್ವಿ, 5G ಇಲ್ಲ ಅಂತ ಹೇಳಿದ್ವಿ ಅಂತಂದ್ರೆ ನೀವು OPPO K10 ತಗೊಳ್ಳಿ. ಸೊ OPPO K10 ಅಲ್ಲಿ 5G ಇಲ್ಲ, ಬ್ಯಾಂಡ್ಸ್ ಗಳು, ಪ್ರೊಸೆಸರ್ ಓಕೆ ಅಂತ ಹೇಳಿದ್ರೆ OPPO K10 5G ತಗೊಳ್ಳಿ. ಸೊ ಇಲ್ಲಿ ಒಂದಕ್ಕಿಂತ 2 ಆಪ್ಷನ್ ಕಸ್ಟಮರ್ ಕೊಟ್ರೆ ಖಂಡಿತ ಒಂದಲ್ಲಿ ಯಾವ್ದಾದ್ರು ಅದನ್ನ ಚೂಸ್ ಮಾಡ್ಕೋತಾನೆ. ಸೊ ಈ ರೀತಿಯಾಗಿ ಸ್ಮಾರ್ಟ್ ಫೋನ್ ಸೇಲ್ಸ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಬ್ರಾಂಡ್ಸ್ ಅದಕ್ಕೆ 4G 5G
ಹೆಚ್ಚು ವೇರಿಯಂಟ್ಸ್ ಗಳನ್ನ ತಗೊಂಡ್ ಬರಕ್ಕೆ ಇಷ್ಟಪಡುತ್ತೆ. ಸೊ ಇಂಥ ಪ್ರೊಸೆಸರ್ ಲೇಟೆಸ್ಟ್ Dimensity 810 ಪ್ರೊಸೆಸರ್, ಇದೊಂದು 6 nm ಚಿಪ್ಸೆಟ್ ಆಗಿದ್ದು ಇಲ್ಲಿ 7 5G ಬ್ಯಾಂಡ್ಸ್ ಗಳಿದೆ. ಸೊ ಈ ಪ್ರೈಸ್ ರೇಂಜ್ ಅಲ್ಲಿ 8 to 10 ದೊಡ್ಡ ವಿಷಯ ಏನು ಅಂತ ಹೇಳ್ತಾ ಇಲ್ಲ. ಇದ್ರಂತ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿದೆ. ಸೊ ಈ ಪ್ರೈಸ್ ರೇಂಜ್ ಅಲ್ಲಿ ಬೇರೆ ತುಂಬಾ ಫೋನ್ಸ್ ಗಳನ್ನ ನೋಡ್ಕೊಂಡಿದ್ದೀನಿ, ಸೇಮ್ ಎಕ್ಸ್ಪೀರಿಯನ್ಸ್ ಇದೆ. 98 ಗೇಮ್ ಪ್ಲೇ ಸ್ವಲ್ಪ ಓಕೆ ನಾವು ಗೇಮ್ ಪ್ಲೇ ಗಳನ್ನ ನೋಡ್ಕೋಬಹುದು. ಇಷ್ಟೇ ಅಲ್ಲದೆ ಇದ್ರಂತ ಕಲರ್ OS ಮತ್ತು ಔಟ್ ಆಫ್ ದ ಬಾಕ್ಸ್ Android 12 ಇದೆ. ಸೊ ಇಲ್ಲಿ ಸ್ವಲ್ಪ ನೀವು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನ ಕಾಣ್ತೀರಾ ಕಂಪೇರ್ ಟು ಬೇರೆ ಬ್ರಾಂಡ್ಸ್ ಗಳಿಗಿಂತ ನಾನು ಕಲರ್ OS ನ ಸ್ವಲ್ಪ ಚೆನ್ನಾಗಿರುವಂತ ಎಕ್ಸ್ಪೀರಿಯನ್ಸ್ ನ ಕಾಣ್ತೀನಿ. ಇಷ್ಟೇ ಅಲ್ಲದೆ DDR4X RAM ಒಂದಿಗೆ UFS 2.2 ಸ್ಟೋರೇಜ್ ನ ಕೊಡ್ತಿದ್ದಾರೆ. ಡೇ ಟು ಡೇ ಯೂಸೇಜ್ ಅಲ್ಲಿ ಇದ್ರಂತ ಪರ್ಫಾರ್ಮೆನ್ಸ್ ಮತ್ತು ಪ್ರೊಸೆಸರ್ ಚೆನ್ನಾಗಿದೆ. ನಾನು ಇದನ್ನ 15,000 ರೂಪಾಯಿ ಕಂಡೆ ಅಂತಂದ್ರೆ ಖಂಡಿತ ಇದೊಂದು ಬೆಸ್ಟ್ ಮತ್ತು ಈ ಪ್ರೈಸ್ ರೇಂಜ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮ್ ಮಾಡ್ತಿರುವಂತ ಆಫ್ಲೈನ್ ಅಂಗಡಿಯ ಫೋನ್ ಅಂತ ಹೇಳಬಲ್ಲೆ. ಮತ್ತೊಂದು ವಿಷಯ ಅಂತಂದ್ರೆ OPPO ಫೋನ್ಸ್ ಗಳಲ್ಲಿ, ಅದು ಸ್ಪೆಷಲಿ ಆಫ್ಲೈನ್ ಅಲ್ಲಿ ಜಾಸ್ತಿ ಸೇಲ್ ಆಗತ್ತೆ ನೋಡಿ, ಆ ಸೀರೀಸ್ ನ ಫೋನ್ಸ್ ಗಳಲ್ಲಿ ರ್ಯಾಮ್ ಮತ್ತು ಸ್ಟೋರೇಜ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಬೇರೆ ಬ್ರಾಂಡ್ಸ್ ಗಳು ಹೋಲಿಸಿದ್ವಿ ಅಂತಂದ್ರೆ ಇದರಲ್ಲಿ ಸ್ಟೋರೇಜ್ ಮತ್ತು ರ್ಯಾಮ್ ಜಾಸ್ತಿ ಇರುತ್ತೆ. ಸೊ ನನ್ನ ಹತ್ರ ಇರೋದು 8 128GB ಇದೆ, ಸೇಮ್ ಇದೆ 6 128GB. ನಿಮಗೆ 14-15,000 ರೂಪಾಯಿಗೆ ಸಿಗಬಹುದು ಅಂತ ಅನ್ಕೋತೀನಿ. 8GB ಪ್ರೈಸ್ ನನ್ನ ಪ್ರಕಾರ 16-17,000 ರೂಪಾಯಿ ಆಗ್ಬಹುದು. ಬಟ್ ಬೇರೆ ಫೋನ್ಸ್ ಗಳ ಜೊತೆ ಕಂಪೇರ್ ಮಾಡಿದ್ರೆ ಸ್ಟೋರೇಜ್ ಅಲ್ಲಿ ಸ್ವಲ್ಪ OPPO ಬೆಟರ್ ಮತ್ತು ಒಂದು ಒಳ್ಳೆಯ ಸ್ಟೋರೇಜ್ ಟೈಪ್ ನ ಕೊಡುತ್ತೆ. LPDDR4X ಇದೆ ಮತ್ತು UFS 2.2 ಕೊಡ್ತಿದ್ದಾರೆ ಈ ಪ್ರೈಸ್ ರೇಂಜ್ ಅಲ್ಲಿ. ಸೊ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಕೋಬಹುದು. ಸೊ ಪರ್ಫಾರ್ಮೆನ್ಸ್ ಅಲ್ಲಿ ಮತ್ತು ಯೂಸೇಜ್ ಮತ್ತು ಇರುವಂತಹ ಸ್ಟೋರೇಜ್ ಈ ಎಲ್ಲ ಎಕ್ಸ್ಪೀರಿಯನ್ಸ್ ನಲ್ಲಿ ಬ್ರಾಂಡ್ ಯೂಸೇಜ್ ಇದೆ. ಲೈಕ್ ನೀವು OPPO ಫೋನ್ಸ್ ಗಳನ್ನ, OnePlus ಫೋನ್ಸ್ ಗಳನ್ನ, Realme ಫೋನ್ಸ್ ಗಳನ್ನ ಸೈಡ್ ಬೈ ಸೈಡ್ ಯೂಸ್ ಮಾಡಿದ್ರೆ ನಿಮ್ಗೆ ಸೇಮ್ ಫೀಲ್ ಕೊಡುತ್ತೆ. ಕೊನೆಯದಾಗಿ ಇದ್ರಂತ ಬ್ಯಾಟ್ರಿ 5000 mAh ಬ್ಯಾಟರಿ 33 ವ್ಯಾಟ್ ನ ಪವರ್ ಫ್ಯಾಕ್ಟರ್ ಕೊಡ್ತಿದ್ದಾರೆ. ಈ ಪ್ರೈಸ್ ರೇಂಜ್ ಅಲ್ಲಿ ಎಲ್ಲಾ ಬ್ರಾಂಡ್ಸ್ ಗಳು ಇದನ್ನೇ ಕೊಡ್ತಿದೆ. ಖಂಡಿತ ಇದು ಕೂಡ ಒಂದು ಒಳ್ಳೆ ಫೀಚರ್ ಅಂತಾನೆ ಹೇಳಬಲ್ಲೆ. ಸೊ ಓವರ್ ಆಲ್ 14,000-15,000 ರೂಪಾಯಿಗೆ ಈ 5G ವೇರಿಯಂಟ್ ಅದು 6 128GB ಬಿಟ್ರು ಅಂತಂದ್ರೆ ಖಂಡಿತ ನಾನೊಂದು ಒಳ್ಳೆ ಫೋನ್ OPPO ಇಷ್ಟಪಡೋರು ಈ ಫೋನ್ ನ ಕೊಂಡುಕೋಬಹುದು. ಅಥವಾ ಇದೇ 6 128GB ನಿಮ್ಗೆ 16-17,000 ರೂಪಾಯಿ ಆಯ್ತು ಅಂತಂದ್ರೆ ಅಷ್ಟೊಂದೇನೋ ಚೆನ್ನಾಗಿದೆ ಗುರು, ಬೇರೆ ಫೋನ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಸಖತ್ ಆಗಿದೆ ಅನ್ನೋಗೆ ಏನು ವಿಶೇಷವಾಗಿಲ್ಲ. ಸೊ ಇದೊಂದು ಜಸ್ಟ್ 5G ಮತ್ತೊಂದು ಹೈಬ್ರಿಡ್, ಅದು ಆಫ್ಲೈನ್ ಕಿಂಗ್ ಅಂತ ಹೇಳ್ಕೋಬಹುದು ಅಷ್ಟೇ. ನಿಮ್ಗೆ ಏನ್ ಅನಿಸುತ್ತೆ OPPO ಫೋನ್ಸ್ ಗಳಿಗೆ 5G 4G ಇದ್ರ ಬಗ್ಗೆ ಕೆಳಗಡೆ ನೀವು ಕಮೆಂಟ್ ಮಾಡಬಹುದು. ಸಿಗೋಣಂತೆ ಮುಂದಿನ ವಿಡಿಯೋದಲ್ಲಿ. ಎರಡು ಗೈಸ್, see you in the next one. ನಮಸ್ಕಾರ.